ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಪಲ್ಯ ಮತ್ತು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ದೋಸೆನೂ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದೇ ಬಾಯಿಗೆ ಇಟ್ಕೊಂಡ್ಬಿಡ್ಬೇಕು, ಅಷ್ಟು ಸಾಫ್ಟಾಗಿ ಬಂದಿದೆ. ಸೊ ಬನ್ನಿ ಯಾವ ರೀತಿ ಪಲ್ಯ ಮತ್ತು ಚಟ್ನಿ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಮೊದಲಿಗೆ ಒಂದು ದೊಡ್ಡ ಸೈಜು ಐದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡು ಒಂದು 2 ವಿಷಲ್ನ ಬಿಡ್ತಾಯಿದ್ದೀನಿ ಕುಕ್ಕರ್ಗೆ ಹಾಕಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ತೊಗೊಬೋದು, ಇಲ್ಲ ಇನ್ನೂ ಕಡಿಮೆನೇ ತೊಗೊಬೋದು. ಸೇಮ್ ಇಂಗ್ರೀಡಿಯೆಂಟ್ಸಲ್ಲಿ ಯೂಸ್ ಮಾಡಿ ಸೇಮ್ ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ಈಗ ಆಲೂಗಡ್ಡೆನ ಬೇಯಿಸ್ಕೊಂಡು ನಾನಿಲ್ಲಿ ಒಂದು ತೂತ್ ಬಾಟ್ಲಲ್ಲಿ ಸ್ಟ್ರೈನ್ ಮಾಡಿಕೊಂಡು ಸ್ವಲ್ಪ ಆರೋಕ್ಕೆ ಬಿಟ್ಟಿದ್ದೀನಿ. ಪೂರ್ತಿಯಾಗಿ ಆರಬೇಕು, ಇಲ್ಲಾಂತಂದರೆ ಆಲೂಗಡ್ಡೆ ಬಿಸಿ ಇರುತ್ತಲ್ವ, ಆ ರೀತಿ ಒಟ್ಟು ತೆಗಿಯೋಕ್ಕಾಗೋದಿಲ್ಲ. ಮೇಲೆ ಎಲ್ಲ ಬಂದುಬಿಡುತ್ತೆ ನೋಡಿ, ಈಸಿಯಾಗಿ ಬಂದುಬಿಡುತ್ತೆ, ಬೆಂದಿರುತ್ತಲ್ವ. ಈ ರೀತಿ ಒಟ್ಟನ್ನ ಎಲ್ಲ ರಿಮೂವ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲಂತ ಸ್ಮ್ಯಾಶರ್ ಇಲ್ಲ ಅಂತಂದರೆ ಕೈಯಲ್ಲೂ ಸಹ ಸ್ಮ್ಯಾಶ್ ಮಾಡ್ಕೋಬೋದು. ಅದೇನು ದೊಡ್ಡ ಮಹಾ ಏನಿಲ್ಲ ಇದು. ಸೊ ನೋಡಿ ಈ ರೀತಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾವೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹೀಟ್ ಆದಮೇಲೆ ಸಾಸಿವೆ ಮತ್ತು 1.5 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಕಡಲೆಬೇಳೆ ಫ್ರೈ ಆಗಬೇಕು ಚೆನ್ನಾಗಿ, ಗೋಲ್ಡನ್ ಬ್ರೌನ್ ಬರೋ ತನಕ. ಹಸಿ ಇದ್ದರೆ ಒಂಚೂರು ಚೆನ್ನಾಗಿರೋದಿಲ್ಲ. ಬೇಳೆನ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು. ಹಾಗೆ ಒಂದು 2 ಗಡ್ಡೆಯಷ್ಟು ಕರಿಬೇವು, ಇಲ್ಲಿ 1-2 ಗಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಲೂಗಡ್ಡೆ ಪಲ್ಯ ಕ್ವಾಂಟಿಟಿ ನೋಡಿಕೊಂಡು ಆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ 1-2 ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಈ ಥರ ಸೀಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂಚೂರು ಉಪ್ಪನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ, ಬೇಯುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿನೂ 2 ಹಾಕ್ಕೊಂಡಿದ್ದೀವಿ, ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನೀವು ಫುಲ್ಲು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೋಬೋದು, ಒಣಮೆಣ್ಸಿನ್ಕಾಯಿ ಬೇಡ ಅನ್ನೋರು. ಸೊ ಈ ರೀತಿ ಫ್ರೈ ಆದಮೇಲೆ ಈಗ ಇದಕ್ಕೆ 1 ಸ್ಪೂನಷ್ಟು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಅದೇ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇದೆಲ್ಲ ಫ್ರೈ ಆದಮೇಲೆ ಈಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವ ಆಲೂಗಡ್ಡೆನ, ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಆಲೂಗಡ್ಡೆ ಪಲ್ಯ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ, ನೋಡಿಕೊಂಡು ಹಾಕ್ಕೊಳ್ಳಿ. ಆಗ್ಲೇ ಹಾಕ್ಕೊಂಡಿದ್ದೀವಿ, ಈಗೂ ಪಲ್ಯಕ್ಕೂ ಹಾಕ್ತಾಯಿದ್ದೀವಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದೇ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ. ಒಗ್ಗರಣೆ ಮತ್ತು ಆಲೂಗಡ್ಡೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಆಲೂಗಡ್ಡೆ ಪಲ್ಯ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಬಟ್ ಆಲೂಗಡ್ಡೆನ ಸಾಫ್ಟಾಗಿ ಬೇಯಿಸ್ಕೋಬೇಕು ನಾವು ಅಷ್ಟೇ. ನೋಡಿ ಈ ರೀತಿ ನೋಡಿ ಕಂಪ್ಲೀಟ್ ಆಗೋಯಿತು. ಈಗ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಸೈಡ್ಗೆ ಎತ್ತಿಟ್ಕೊಳ್ಳಿ. ನಾವೀಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಒಂದು ಪ್ಯಾನ್ ಇಟ್ಕೊಂಡು ಇಡಲಿ ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಹುರ್ಕೋಬೇಕು. ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ತಾ ಇರಿ. ಕಡಲೆಬೀಜ ಎಲ್ಲ ನೀಟಾಗಿ ಬೇಗ ಬೇಯುತ್ತೆ ಅದು. ನೋಡಿ ಈ ರೀತಿ ಬೆಂದಿದ್ರೆ ಈಗ ಇದನ್ನು ಒಂದು ಪ್ಲೇಟ್ಗೆ ತಗೊಂಡು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋ ತನಕ ಬಿಡಿ. ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಒಟ್ಟನ್ನ ಎಲ್ಲ ನೀಟಾಗಿ ತೆಗೆದುಕೊಂಡು ಇಟ್ಕೊಳ್ಳಿ ಕಡಲೆಬೀಜನ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕಾಯಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಕೊಬ್ಬರಿನ, ಕಡಲೆಬೀಜ, ಕೊಬ್ಬರಿ, ಒಂದು ಸ್ವಲ್ಪ ಜನ ಹುರ್ಗಡ್ಲೆನೂ ಹಾಕ್ಕೊಳ್ತಾರೆ, ಅಂದರೆ ಕಡಲೆಪಪ್ಪು ಇರುತ್ತಲ್ವ, ಸೊ ಅದನ್ನು ಸಹ ಹಾಕ್ಕೊಳ್ತಾರೆ. ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿ, 1 ಸಣ್ಣ ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಹಾಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ 2 ಗಡ್ಡೆಯಷ್ಟು ಪುದೀನ ಹಾಕ್ರಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಬನ್ನಿ. ನೋಡಿ ಜಾಸ್ತಿ ನುಣ್ಣಗೂ ರುಬ್ಬಕ್ಕೆ ಹೋಗಬೇಡಿ, ಒಂಥರ ಚಟ್ನಿ ಒಂಥರ ಸಿಮೆಂಟ್ ಥರ ಆಗಿಬಿಡುತ್ತೆ, ಸಾಫ್ಟಾಗಿ ಟೇಸ್ಟ್ ಇರೋದಿಲ್ಲ. ಸೊ ನುಣ್ಣಕ್ಕೆ ಹಾಕೋಕ್ಕೆ ಹೋಗ್ಬಾರ್ದು. ಬಟ್ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿಗೆ ಗ್ರೈಂಡ್ ಆಗಿರಬೇಕು ಅಷ್ಟೇ.
ಸೊ ಅಲ್ಲಿ ತನಕ ಹಾಕ್ಕೋಬೇಕು ಅಷ್ಟೇ. ಜಾಸ್ತಿ ಚಟ್ನಿನ ಯಾವತ್ತೂ ಅಷ್ಟೇ ಗ್ರೈಂಡ್ ಮಾಡೋಕ್ಕೆ ಹೋಗಬಾರ್ದು. ಸೊ ಈಗ ಇದಕ್ಕೆ ಮಿಕ್ಸಿ ಜಾರ್ನೇ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀರು. ನಿಮ್ಮ ಕ್ವಾಂಟಿಟಿ ನೋಡಿ, ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಯಾವ ರೀತಿ ಬೇಕೋ ಆ ರೀತಿ ನೀರು. ಬೇಕಾಗಿಲ್ಲ ಅಂದರೆ ತೆಳ್ಳಗೆ ಬೇಕಾಗಿಲ್ಲ ಅಂದರೆ ನೀವು ಗಟ್ಟಿಯಾಗಿ ಚಟ್ನಿನ ಇಟ್ಕೋಬೋದು. ನಾನಿಲ್ಲಿ ಮೀಡಿಯಮಾಗಿ ಇಟ್ಕೊಳ್ತಾ ಇದ್ದೀನಿ ಚಟ್ನಿಗೆ ನೀರು ಹಾಕ್ಕೊಂಡು. ಹಾಗೆ ಇದಕ್ಕೆ ಈಗ ಒಗ್ಗರಣೆನ ಕೊಟ್ಕೋಬೇಕು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಹಾಗೆ ಸಾಸಿವೆ ಸಿಡಿದ ಮೇಲೆ ಕರಿಬೇವು ಎಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಕಡಲೆಪಪ್ಪು ಮತ್ತು ಕಡಲೆಬೇಳೆ, ಉದ್ದಿನಬೇಳೆನೂ ಸ್ವಲ್ಪ ಹಾಕ್ಕೋಬೋದು ಇಷ್ಟ ಇರೋರು. ನಾನಿಲ್ಲಿ ಇಷ್ಟನ್ನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಚಟ್ನಿನೂ ಸಹ ಮುಗೀತು. ಚಟ್ನಿ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಟೇಸ್ಟ್ ಮಾತ್ರ. ಸೊ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನ್ ಇಟ್ಕೊಂಡು ನಾನಿಲ್ಲಿ ದೋಸೆನ ಹಾಕ್ತಾಯಿದ್ದೀನಿ. ನಿಮಗೆ ದೋಸೆ ಏನಾದರೂ ಸಾಫ್ಟಾಗಿ ಬಂದಿತ್ತಲ್ವ, ಸೊ ನಿಮಗೇನಾದರೂ ದೋಸೆ ಯಾವ ರೀತಿ ಹಾಕಬೇಕು ಮೆಷರ್ಮೆಂಟು ಅನ್ನೋದು ನಿಮ್ಗೇನಾದರೂ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ದೋಸೆಗೆ ಹಾಕ್ದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಕಲರು ಅಷ್ಟೇ. ನಾನು ಶುಗರ್ ಏನು ಯೂಸ್ ಮಾಡಿಲ್ಲ. ಸ್ವಲ್ಪ ಜನ ಶುಗರ್ ಹಾಕ್ತಾರೆ ಕಲರ್ ಬರೋದಕ್ಕೆ. ಸೊ ಏನು ಹಾಕಿಲ್ಲ, ಆದರೂ ಸಾಫ್ಟ್, ಎಷ್ಟು ತೆಳ್ಳಕ್ಕಾದರೂ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೆ ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತೆಳ್ಳಕ್ಕೆ ಹಾಕ್ತಿರೋ ಅಷ್ಟು ತೆಳ್ಳಕ್ಕೂ ಬರುತ್ತೆ. ಮಸಾಲೆ ದೋಸೆನೂ ಸಹ ಈ ದೋಸೆಯಲ್ಲಿ ಹಾಕ್ಕೋಬೋದು. ನಾನು ಇದಕ್ಕೆ ಕಾಳುಗಳೆಲ್ಲ ಯೂಸ್ ಮಾಡ್ತೀನಿ. ಕಡಲೆಬೀಜ ಮತ್ತು ಇದು ತೊಗರಿಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಮೆಂತ್ಯ ಸ್ವಲ್ಪ ಎಲ್ಲ ಹಾಕಿ ದೋಸೆಗೆ ಮಾಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ಹೇಳಿ. ದೋಸೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೀವಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಚಟ್ನಿನ ತಗೋತಾ ಇದ್ದೀನಿ. ಇಷ್ಟೇ ಮುಗೀತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೊಡಿ. ನೋಡಿ, ದೋಸೆನೂ ಸಹ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇಷ್ಟು ಸಾಫ್ಟಾಗಿ ಬರುತ್ತೆ ನಾವು ಹಾಕೋ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ನ ಕರೆಕ್ಟಾಗಿ ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೊಂಡು ಹಾಕಿದ್ರೆ ಅಷ್ಟೇ ಸಾಫ್ಟಾಗಿ ಬರುತ್ತೆ ದೋಸೆ. ಮತ್ತು ಕ್ರಿಸ್ಪಿಯಾಗಿ ಬೇಕಿದ್ರೂ ನಾವು ಹಾಕ್ಕೋಬೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು.